ನಮಸ್ತೆ ಎಲ್ಲರಿಗೂ. ಇವತ್ತು ನನಗೊಂದು ಮೆಹಂದಿ ಆರ್ಡರ್ ಇತ್ತು, ಹಾಗಾಗಿ ನಮ್ಮ ಯಜಮಾನರು ನನ್ನನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಅವ್ರ ಶಾಪ್ಗೆ ಹೊರಟರು. ನಾನು ಕೂಡ ಬಸ್ ಹತ್ಕೊಂಡು ಹೊರಟೆ. ಖಾನಾವಸಳ್ಳಿ ಹತ್ರ ಹುಲ್ಕೆರೆಯಲ್ಲಿ ನನಗೆ ಮೆಹಂದಿ ಆರ್ಡರ್ ಇದ್ದಿದ್ದು. ಆನ್ ದ ವೇ ಗಾನಗಟ್ಟಿ ಮಾಯಮ್ಮಗೆ ಕೈ ಮುಗಿದು ಇನ್ನು ಹುಲ್ಕೆರೆಗೆ ಬಂದೆ. ಸೊ ಹುಲ್ಕೆರೆಗೆ ಬಂದ ತಕ್ಷಣ ಮನೆ ಗೊತ್ತಿರಲಿಲ್ಲ, ಹಾಗಾಗಿ ಈ ಚಿಕ್ಕ ಮಕ್ಕಳು ನನಗೆ ದಾರಿನ ತೋರಿಸ್ತಾಯಿದ್ರು. ಅವ್ರು ಆಟ ಆಡ್ಕೊಂಡು ಅವ್ರ ಕೈಯೆಲ್ಲ ಹಿಂಗೆ ಅಲ್ಲಾಡಿಸ್ಕೋತ ನನಗೆ ದಾರಿ ತೋರಿಸ್ತಾಯಿದ್ರು. ಸೊ ಮನೆ ಸ್ವಲ್ಪ ಒಳಗಡೆ ಇರೋದ್ರಿಂದ ನಡ್ಕೊಂಡೇ ಹೋಗ್ಬೇಕಾಯ್ತು. ಹೋದ್ಮೇಲೆ ಮನೆ ತಲುಪಿದ ಮೇಲೆ ಅಲ್ಲೂ ಇನ್ನೂ ಶಾಸ್ತ್ರಗಳು ಆಗ್ತಾಯಿತ್ತು. ಎಲ್ಲರೂ ಕೂಡ ಫೋಟೋಸ್ನ ತಗೋತಾ ಇದ್ರು. ಇನ್ನು ನನಗೆ ಉಪ್ಪಿಟ್ಟನ್ನ ಕೊಟ್ಟರು ತಿಂಡಿ ತಿನ್ನೋದಕ್ಕೆ. ಸೊ ತಿಂಡಿ ತಿಂದು ಮೆಹಂದಿ ಹಾಕೋಕ್ಕೆ ಶುರು ಮಾಡಿದೆ. ಇದು ಹುಡ್ಗನ ಸೈಡ್ ಮನೆಯಲ್ಲಿ ಹಾಕ್ಸ್ತಕ್ಕಂಥ ಮೆಹಂದಿ ಆಗಿರೋದ್ರಿಂದ ಅವ್ರ ಅಕ್ಕ, ಅವ್ರ ತಂಗಿ ಮತ್ತು ಅವರ ಮಕ್ಕಳಿಗೆಲ್ಲ ಮೆಹಂದಿ ಹಾಕಬೇಕಾಗಿತ್ತು. ಸೊ ಅವ್ರು ಯಾವ್ಯಾವ ಡಿಸೈನ್ಸ್ನ ಕೇಳ್ತಾರೋ ಅದೆಲ್ಲ ಡಿಸೈನ್ಸ್ನ ಕೂಡ ಹಾಕಿದೆ. ಯಾಕಂದರೆ ತುಂಬ ಚಿಕ್ಕ ಮಕ್ಕಳು ಇರಲಿಲ್ಲ, ಅವರು ತುಂಬ ದೊಡ್ಡವರು ಇರಲಿಲ್ಲ. ಒಂದು ಮೀಡಿಯಮ್ ಸೈಜ್ ಅಂದರೆ ಒಂದು 7th to 8th ಸ್ಟ್ಯಾಂಡರ್ಡ್ ಇದ್ದರು. ಸೊ ಅವ್ರಿಗೆಲ್ಲರಿಗೂ ಅವ್ರು ಯಾವ್ಯಾವ ರೀತಿ ಕೇಳ್ತಾರೋ ಅದನ್ನು ಹಾಕಿದೆ. ಇನ್ನು ಈ ಪಿಕಾಕ್ ಡಿಸೈನ್ನ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಅವರು ಕೇಳಿ ಹಾಕಿಸ್ಕೊಂಡ್ರು ಈ ಡಿಸೈನ್ನ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದನ್ನು ಒಂಥರ ಖುಷಿ ಅನ್ನಿಸುತ್ತೆ ಹೊಸ ಡಿಸೈನ್ಸ್ನ ಹಾಕೋಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು. ಸೊ ಎಲ್ಲರಿಗೂ ಮೆಹಂದಿನ ಹಾಕಬೇಕಾಗಿತ್ತು, ಹಾಗಾಗಿ ಎಲ್ಲರಿಗೂ ಮೆಹಂದಿ ಹಾಕಿ ಮಧ್ಯಾಹ್ನ ಊಟಕ್ಕೂ ಕೂಡ ಕೊಟ್ಟರು. ಅನ್ನ ಸಾಂಬಾರು ಮತ್ತು ರೊಟ್ಟಿ ಅಂತೂ ಸಕ್ಕತ್ತಾಗಿತ್ತು. ತಿಂದ್ಬಿಟ್ಟು ಹಾಕಿದೆ. ಇನ್ನು ಇವರಿಗೆ ಇದೇ ರೀತಿಯಾಗಿ ಬೇಕು ಅಂತ ಹೇಳಿದ್ರು, ಹಾಗಾಗಿ ಅವರಿಗೆ ಯಾವ್ಯಾವ ರೀತಿ ಎಲ್ಲ ಬೇಕು ಅಂತಾರೋ ಅದೇ ರೀತಿಯಾಗಿ ಮೆಹಂದಿನ ಹಾಕ್ತಾಯಿದ್ದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಇಷ್ಟ ಆದಂಥ ಮೆಹಂದಿ ಹಾಕಿದ್ರೆ ಅವ್ರ ಮುಖದಲ್ಲಿ ಖುಷಿ ಕಾಣುತ್ತೆ. ಹಾಗಾಗಿ ಇನ್ನು ಯಾರಾದರೂ ಮೆಹಂದಿ ಆರ್ಡರ್ಸ್ನ ಬುಕ್ ಮಾಡೋಂಗಿದ್ರೆ ಬುಕ್ಕಿಂಗ್ ಓಪನ್ ಇದೆ. ನೀವು ನನಗೆ ನನ್ನ ನಂಬರು ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೋಬೋದು. ಇನ್ನು ಲಾಸ್ಟಿಗೆ ಮದುವೆ ಹುಡ್ಗಂಗೆ ಹಾಕಿದ್ವಿ. ಹುಡುಗಿ ಹೆಸರು ಮೇಘ ಅಂತ. ಅವರು ಲಾಸ್ಟಿಗೆ ಹಾಕಿಸ್ಕೊಂಡ್ರು. ತುಂಬಾ ಖುಷಿ ಅನಿಸುತ್ತೆ ಈ ಥರ ಹಾಕಬೇಕಾದ್ರೆ. ಅವ್ರ ಹುಡುಗಿ ಹೆಸರು ಹೇಳ್ರಿ ಅಂತ ಅಂದಾಗ ಅವ್ರು ನಾಚ್ಕೊಳ್ಳೋ ಅಂಥ ಒಂದು ಸನ್ನಿವೇಶ ನೋಡೋದೇ ಚೆಂದ. ಅಣ್ಣ ತುಂಬ ಸೈಲೆಂಟಾಗೇ ಇದ್ದರು. ಅವರಿಗೆ ನೀವು ಯಾವ ಥರ ಬೇಕು ನಂಗೆ ಯಾವ ಥರನಾದರೂ ಹಾಕಿ ಅಂದರು. ಅದಕ್ಕೆ ಈ ಥರ ಹಾಕಿಬಿಟ್ಟು ಅವ್ರ ಹುಡುಗಿ ಹೆಸರನ್ನ ಬರೆದೆ. ಸೊ ಅದೊಂಥರ ಖುಷಿ ಅನ್ನಿಸ್ತು. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ನನಗೆ ಕಾರಲ್ಲಿ ಖಾನಾವಸಳ್ಳಿವರೆಗೂ ಡ್ರಾಪ್ ಮಾಡಿದ್ರು. ಇನ್ನು ಹುಲ್ಕೆರೆಗೆ ಬಾಯ್ ಮಾಡ್ತಾ ಕೊಟ್ಟೂರಿಗೆ ಹಾಯ್ ಹೇಳ್ತಾ ಹೊರಟೆ. ಟೈಮ್ ಆಗಿಬಿಟ್ಟಿತ್ತು. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಂಗೆ ಎಲ್ಲ ಥರದ್ದು ಮೆಹಂದಿ ಹಾಕಿದ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ತುಂಬಾ ಖುಷಿ ಅನ್ನಿಸ್ತು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಥ್ಯಾಂಕ್ ಯು.